ಪಂಚಲೋಹದ ವಿಶ್ವಕರ್ಮ ಏನು ಮಾಡಿದಂತ ಹಲವಾರು ಪಾದಯಾತ್ರೆಗಳ ಬಾಂಧವರ ಪರವಾಗಿ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಕಿರುತೆರೆ ನಕ್ಷತ್ರರಾಗಿ ಮನೆ ಮನೆಯ ಮಗನಾಗಿ ವಿಶ್ವಕರ್ಮ ಸಮುದಾಯದ ಜೊತೆಯಲ್ಲೇ ಕಾಳಿಕಾಂಬೆ ನಮೋ ನಮಃ. ಓಂ ನಮೋ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ನಮೋ ಸ್ವಯಂ ಉದ್ಭವಸ್ಯ ವ್ಯಾಪ್ತ ಆದಿಲಕ್ಷ್ಮಿಯಾಯಿ ನಮೋ ನಮಃ. ಮಹಾಸಭಾದ ಅತ್ಯಂತ ಹಿರಿಯ ಮುತ್ಸದ್ದಿಗಳು ಈ ಒಂದು ವಧುವರ ಅನ್ವೇಷಣೆಯ ಶಾಶ್ವತ ಅಧ್ಯಕ್ಷರಿಗೆ ಹೃತ್ಪೂರ್ವಕವಾದ ಧನ್ಯವಾದ. ತುಂಬ ಹೃದಯದಿಂದ ಇದನ್ನು ಅನುಷ್ಠಾನ ಪಡಿಸಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾರೆ. ಸರ್ ಸ್ವಲ್ಪ ಹತ್ರ ಬನ್ನಿ ಸರ್. ಸರ್ ಸ್ವಲ್ಪ ಹತ್ರ ಸರ್, ಸ್ವಲ್ಪ ಇದು ಪಕ್ಷ ಮತ್ತು ಸಾಮಾಜಿಕ ಜವಾಬ್ದಾರಿಗಳನ್ನ ನಿರ್ವಹಿಸುವ ಮೂಲಕ ಒಬ್ಬ ಯುವಕ ಶ್ರೀಯುತ GC ಚಂದ್ರಶೇಖರ್ ಅವರು. ಬಂಧುಗಳೇ, ಅವರು ಪ್ರಸ್ತುತ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಸಂಘಟನೆಯ ನಮ್ಮ ಶ್ರೀ ಅಜ್ಜಯ್ಯ ಸ್ವಾಮಿಯ ಭಾವಚಿತ್ರವನ್ನು ನೀಡುವ ಮೂಲಕ ಆ ಸ್ವಾಮಿಯ ಕೃಪಾ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಲೋಕಸಭೆಯಲ್ಲಿ ಇನ್ನೂ ಉನ್ನತವಾಗಿರತಕ್ಕಂಥ ಈ ರಾಜ್ಯದ ಜನಸಮೂಹಕ್ಕೆ ಇನ್ನಷ್ಟು ಕೊಡುಗೆ ಸಮಾಜದಲ್ಲಿ ಕೂಡ ನಾವು ಇದ್ದೇವೆ ಅಂತ ನೀವು ನಂಜುಂಡಿಯವರ ಹೆಸರನ್ನ ಕೇಳಿಸೋದು ನಮ್ಮ ನಂಜುಂಡಿಯವರ ಸಾರಥ್ಯದಲ್ಲಿ ನಡೆದು ಬಂದಂತಹ ವಿಶ್ವಕರ್ಮ ಜನಾಂಗದ ಹೋರಾಟಗಳು ಮತ್ತು ಕಾರ್ಯಕ್ರಮಗಳು. ಒಂದು ಸಮುದಾಯದ ಕಟ್ಟ ಕಡೆಯ ವ್ಯಕ್ತಿಯ ಹೆಮ್ಮೆಯ ಸಂಕೇತವಾಗಿ ಆ ಕಾರ್ಯಕ್ರಮ ರೂಪುಗೊಳ್ಳಬೇಕು. ಒಂದು ಕಾರ್ಯಕ್ರಮ ಮಾಡಿದ್ರು ನಮ್ಮವರು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಿದ್ರು, ಮೈಸೂರಿನಲ್ಲಿ ಮಾಡಿದ್ರು, ಹುಬ್ಬಳ್ಳಿಯಲ್ಲಿ ಮಾಡಿದ್ರು. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಗೌರವ ಸಮರ್ಪಣೆ ಶ್ರೀಯುತ ಸಮರ್ಪಣೆ ಮೂಲಕ ಸ್ವಾಗತವನ್ನು ಸಲ್ಲಿಸಬೇಕಂತ ಕೇಳ್ಕೊಳ್ತೇವೆ. ಲಕ್ಷ್ಮೀಂದ್ರ ಮಹಾಸ್ವಾಮಿಗಳ ಮಠ, ಸುಕ್ಷೇತ್ರ, ದೇವಗಿರಿ, ಕೊಪ್ಪಳ ಜಿಲ್ಲೆ. ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿ ಹಿಂದುಳಿದ ಸಮುದಾಯಗಳ ಬಗ್ಗೆ ಅತ್ಯಂತ ಕಳಕಳಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವವನ್ನು, ವಿಶ್ವಕರ್ಮ ಸಮುದಾಯದ ಬಗ್ಗೆ ಹೆಚ್ಚಿನ ವಿಶ್ವಾಸ ಮತ್ತು ಗೌರವವನ್ನು ಇಟ್ಟುಕೊಂಡವರಾಗಿರ್ತಾರೆ. ಈ ವಿಶ್ವಕರ್ಮ ಸಮುದಾಯದ ಎಲ್ಲ ಹೋರಾಟ, ಸಮಾವೇಶ, ಪಾದಯಾತ್ರೆಗಳು
ವಧುವರಾನ್ವೇಷಣಾ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಲು ಆಗಮಿಸಿರ್ತಕ್ಕಂಥ ಎಲ್ಲ ಪರಮಪೂಜ್ಯರ ಹೃದಯ ಕಮಲಗಳಿಗೆ ನಮನಗಳನ್ನು ಅರ್ಪಿಸಿ ಮತ್ತು ಈ ಕಾರ್ಯಕ್ರಮಕ್ಕೆ ಗಣ್ಯರ ಆಗಮನಕ್ಕೆ ಆ ವಿಶ್ವಕರ್ಮನ ಕೃಪೆಯಿದೆ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಕಾಶಜೀವಿಗಳಾಗಿದ್ದು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸರ್ವತೋಮುಖವಾದಂತಹ ಸರ್ವ ದಿಕ್ಕಿನಿಂದ ಬಂದಂಥ ಎಲ್ಲ ಸಮಸ್ತ ವಿಶ್ವಕರ್ಮ ಬಂಧುಗಳಿಗೆ ಆ ವಿಶ್ವಕರ್ಮನ ಕೃಪೆಯಲ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಕಾರಣ ಏಕೆಂದರೆ ಭಾಳಷ್ಟು ಕಾಲಾವಕಾಶ ಇದೆ. ಆ ಕಾಲಾವಕಾಶದಲ್ಲಿ ನಮ್ಮ ಆಶೀರ್ವಚನವನ್ನು ಮಾಡಿದಾಗ ನಿಮ್ಗೆ ಕೇಳಲಿಕ್ಕೆ ಅವಕಾಶ ಇದೆ ಅನ್ನೋ ದೃಷ್ಟಿಯಿಂದ ಈಗಲೇ ಮಾತಾಡ್ತೀನಿ. ವಿಶ್ವಕರ್ಮ ಸಮುದಾಯದ ಎಲ್ಲ ಶ್ರೀಗಳು ಇದ್ದಾರೆ. ಅವರ ಆಶೀರ್ವಾದವನ್ನು ಕೇಳ್ಕೊಂಡು ಮಾತನ್ನು ಆರಂಭ ಮಾಡ್ತೀನಿ. ಸೊ ನಂಜುಂಡಿಯವರ ಬಹುತೇಕ ಎಲ್ಲವನ್ನು ಮಾತಾಡಿದ್ದಾರೆ. ಸೊ ನಾನು ಮಾತಾಡಲಿಕ್ಕೆ ಏನು ಬಿಟ್ಟಿಲ್ಲ ಅವರು. ಹಾಗೆಯೇ KPCC ಕಾರ್ಯಾಧ್ಯಕ್ಷರು, ಪ್ರಸ್ತುತ ಸರ್ಕಾರದಲ್ಲಿ ಅತ್ಯಂತ ಪ್ರಭಾವಿಯಾಗಿರುವಂಥ ಚಂದ್ರಶೇಖರ್ ಸರ್ ಕೂಡ ನಮ್ಮೊಟ್ಟಿಗಿದ್ದಾರೆ. ವಿಶ್ವಕರ್ಮ ಸಮುದಾಯದಲ್ಲಿ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಈ ವಧುವರರ ಅನ್ವೇಷಣೆ ರಾಜ್ಯಮಟ್ಟದ ಶಿಬಿರವನ್ನು 3ನೇ ವರ್ಷ ಸತತವಾಗಿ ನಂಜುಂಡಿಯವರು ಆರ್ಗನೈಸ್ ಮಾಡಿದ್ದಾರೆ. ನಾನು ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರೆ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ವಧುವರರ ಅನ್ವೇಷಣೆ ಅಂತ ಹೇಳೋದು. ನಾನೇನೋ ಸಣ್ಣ ಕಾರ್ಯಕ್ರಮ ಇರುತ್ತೆ ಅಂತ ಹೇಳಿದ್ರೆ ತುಂಬ ದೊಡ್ಡ ಕಾರ್ಯಕ್ರಮ ಇದೆ. ಈ ಪೊಲಿಟಿಷಿಯನ್ಸ್ಗೆ ಕಡಿಮೆ ಜನ ನೋಡಿದ್ರೆ ಕಡಿಮೆ ಅಂತ ಅನ್ಸುತ್ತೆ, ಬಟ್ ನಮಗೆ ಇಷ್ಟು ಜನ ನೋಡಿದ್ರೆ ದೊಡ್ಡ ಕಾರ್ಯಕ್ರಮ ಅಂತೇಳಿ. ನಾವು ಬ್ರಾಹ್ಮಣರಲ್ಲ, ನಾವು ವಿಶ್ವಕರ್ಮರು. ನಾವು ಬ್ರಾಹ್ಮಣರಿಗೆ ಪೌರೋಹಿತ್ಯವನ್ನು ಮಾಡೋದು ಮಾತ್ರ ಗೊತ್ತಿದೆ, ಆದರೆ ವಿಶ್ವಕರ್ಮಿಗೆ ಪೌರೋಹಿತ್ಯದ ಮೇಲೆ ಶಿಲ್ಪಶಾಸ್ತ್ರವನ್ನು ಮಾಡುವಂಥ ಶಕ್ತಿ ಇದೆ ನಮಗೆ. ಅದಕ್ಕಿಂತ ನಾವು ಇದಕ್ಕೆ ಹೇಳೋದು, ಬ್ರಾಹ್ಮಣರಿಂದ ಮೇಲೆ ನಾವು ಬ್ರಾಹ್ಮಣರನ್ನು ಜಾತಿಗೆ ಅಂಟ್ಕೋಬೇಡಿ ಅಂತೀನಿ ನಾನು. ವಿಶ್ವಕರ್ಮರು ಅನ್ನೋಂಥ ಈ ಒಳಪಂಗಡಗಳೇನಿದೆ, ಮೊದಲು ನಾವು ಒಂದಾಗಬೇಕಲ್ಲ, ಈ ಸಂಸಾರಗಳನ್ನು ಒಂದು ಮಾಡಬೇಕಲ್ಲ. ಗ್ರಾಮಾಂತರ ಪ್ರದೇಶದಿಂದ ಬಂದಿರ್ತಕ್ಕಂಥ ಕಬ್ಬಣ ಕೆಲಸದವರು, ಮರ ಕೆಲಸದವರು ಮಕ್ಕಳು ಕೆಲಸ ಇದ್ದರೆ ಯಾವುದೋ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಯಾರು ಹೆಣ್ಣು ಕೊಡ್ತಾರೆ? ಸಿಟಿನಲ್ಲಿ ಅವ್ರನ್ನ ಯಾರು ಗುರುತಿಸ್ತಾರೆ? ಬಡವರಿಗೆ ಅವ್ರಿಗೆ ಹೆಣ್ಣುಗಳು ಸಿಗುತ್ತೆ. ಇದೆಲ್ಲವೂ ಕೂಡ ಕೈ ಮೀರಿದಾಗ ಏನಾಗುತ್ತೆ, ಒಂದು ಹೆಣ್ಣಿಗೆ ಒಂದು 35-40 ವರ್ಷ ಆಗುತ್ತೆ, ದಾರಿ ತಗೊಂಡ್ತಾರೆ. ಅವಳು ರಕ್ಷಣೆ ಇಲ್ಲದಂಥ ಬದುಕನ್ನು ಕಾಣ್ತಾಳೆ ನಮ್ಮ ಸಮಾಜದಲ್ಲಿ. ದೇವರುಗಳನ್ನು ಮಾಡಿಕೊಡುವಂಥ ಈ ಸಮಾಜ ಕಾರ್ಯ ಕೆಲಸ ಮಾಡೋ ಮಟ್ಟಿಗೆ ಬಂದಿದೆ. ಯಾಕಂದರೆ ನಮಗೆ ಗೊತ್ತಿಲ್ಲ ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೋಬೇಕು, ಮೀಸಲಾತಿನ ಪಡಿಬೇಕು, ನಮ್ಮ ಮಕ್ಕಳನ್ನು ಓದಿಸ್ಬೇಕು, ಇದೆಲ್ಲ ನಮಗೆ ಗೊತ್ತಿಲ್ಲ. ನಮಗೆ ಇನ್ನೂ ಈ ಸಮಾಜ ಮೂಢನಂಬಿಕೆಗಳೆಲ್ಲ ಬದುಕ್ತಾ ಇದ್ದೀವಿ ನಾವು. ಈ ಮೂಢನಂಬಿಕೆಗಳನ್ನು ಒಡೆದೋಡಿಸ್ಬೇಕು ಅಂತ ಹೇಳಿದ್ರೆ ಈ 5 ಕಸುಗಳನ್ನು ಮಾಡೋ ನಾವೆಲ್ಲ ಒಂದಾಗಬೇಕು. ಸಂಬಂಧಗಳಲ್ಲಿ ಒಂದಾಗಬೇಕು. ನೀವು ಯಾವುದೇ ಆಹಾರ, ಯಾವುದೇ ನೋಟ ಅದು ನಿಮ್ಮ ಸ್ವಂತ. ಅದು ಜಾತಿ ಒಂದು ವ್ಯಾಪ್ತಿ ಇದೆ, ಜೀವನಕ್ಕೆ ವ್ಯಾಪ್ತಿ ಇಲ್ಲ. ಬದುಕೆ ಎಲ್ಲದಕ್ಕಿಂತ ದೊಡ್ಡದು. ಬದುಕಬೇಕು ಅಂತ ಹೇಳಿದ್ರೆ ಯಾವ ಕೆಲಸ ಬೇಕಾದ್ರೂ ನಾವು ಮಾಡ್ತೀವಲ್ವಾ. ಈಗ ಒಂದು ಹೋಟ್ಲಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಡುಗೆ ಮಾಡೋರು ಯಾವ ಜಾತಿ ಅಂತ ಕೇಳ್ಬಿಟ್ಟು ನೀವೇನಾದರೂ ಊಟ ಮಾಡೋದಕ್ಕೆ ಸಾಧ್ಯನಾ? ಆಗಿರುವಾಗ ಒಂದು ಮನೆ ಈ ಸಮಾಜದ ಅಭಿವೃದ್ಧಿ ಹೆಂಗಾಗುತ್ತದು? ನೀವು ಸೊಸೆಯನ್ನು ತಂದುಕೊಡುವಾಗ ಸೊಸೆಯನ್ನ ಮಗಳಾಗಿ ನೀವು ನೋಡ್ಕೊಳ್ಳಿ. ಮಗಳು ನಿಮ್ಮ ಬಂಧುವನ್ನು ಅಂಗ ಆಗ್ತಾಳೆ. ಸೊಸೆನ ಮಗಳಾಗಿ ನೋಡಿ, ನಿಮ್ಮ ಮನೆಗೆ ಅವಳು ಮಗಳಾಗೆ ಇರ್ತಾಳೆ. ಅಳಿಯನ್ನ ಮಗನಾಗಿ ನೋಡಿ, ಅವನು ನಿಮ್ಮ ಮನೆಗೆ ಮಗನಾಗಿ ಇರ್ತಾನೆ. ಇದು ಯಾವುದೋ ಒಂದು ಆಚಾರ ವಿಚಾರ ಕಟ್ಕೊಂಡು ನಮಗೆ ನಾವೇ ದೂರ ಮೈಲಿಗಟ್ಟಲೆ ದೂರ ಹೋಗ್ಬಿಟ್ರೆ ನಾವೆಲ್ಲ ಉಳಿತೀವಿ. ಅದಕ್ಕೋಸ್ಕರನೇ ಇನ್ನು ಮುಂದೆ ವರ್ಷಕ್ಕೆ 2 ಬಾರಿ ಈ ಥರ ವಧುವರರ ಸಮಾವೇಶವನ್ನು ಮಾಡಬೇಕು ಅಂತ ನಾನು ತೀರ್ಮಾನವನ್ನು ಮಾಡಿದ್ದೇನೆ. ಯಾರು ಹೇಳ್ತಾ ಇದ್ರು, ಸರ್ ನಾವು ಸಂಘಟನೆ ಮಾಡೋದಕ್ಕೆ ಕಾರ್ಯಕ್ರಮಗಳಿಗೆ ಬರ್ತೇವೆ, ಆದರೆ ನೀವು ಭಾಷಣ ಚೆನ್ನಾಗಿ ಮಾಡ್ತೀರಾ, ಮನೆಗೆ ಹೋಗಿ ಮರ್ತೋಗ್ತೇವೆ. ಈಗ ಮಾಡ್ತಾ ಇದ್ದೀರಲ್ಲ, ಇದು ಮನೆ ದೀಪ ಬೆಳಗುವಂಥ ಕೆಲಸ ಮಾಡ್ತಾ ಇದ್ದೀರಾ. ಒಂದು ಸಮಾವೇಶವನ್ನು ನಿಲ್ಲಿಸಾದ್ರೂ ಪರವಾಗಿಲ್ಲ, ನಮ್ಮಂಥವ್ರು ಒಂದು ಬದುಕು ಕೊಡುವಂಥ ಕಾರ್ಯಕ್ರಮ ಮಾಡಿಕೊಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ವರ್ಷಕ್ಕೆ 2 ಬಾರಿ ಮಾಡ್ತೇವೆ. ರಾಷ್ಟ್ರೀಯ ಸಮುದಾಯದ ಈ ಕೆಳಗಂಡ ಬೇಡಿಕೆಗಳನ್ನು ಈಡೇರಿಸಲು ಕೋರಿ ಮನವಿ. ವಿಶ್ವಕರ್ಮ ಸಮುದಾಯದ ಕುಲಶಾಸ್ತ್ರ ಅಧ್ಯಯನದಲ್ಲಿ ನಮ್ಮ
ಹೊರತುಪಡಿಸದೆ ಮೈಸೂರು ಯೂನಿವರ್ಸಿಟಿ ಹೊರತುಪಡಿಸಿ ಬೇರೆ ಯೂನಿವರ್ಸಿಟಿಗೆ ವಿಶ್ವಕರ್ಮ ಸಮಾಜದ ಕುಲಶಾಸ್ತ್ರ ಅಧ್ಯಯನ ಮಾಡಲು ಸರ್ಕಾರ ಮತ್ತೊಮ್ಮೆ ಆದೇಶಿಸಬೇಕು. ಸಮುದಾಯದ ಧಾರ್ಮಿಕ ಕೇಂದ್ರಗಳಾದ ವರವಿ, ತಿಂತಡಿ, ಲಿಂಗನಬಂಡಿ, ಗೋನಾಳ ಕ್ಷೇತ್ರಗಳ ಅಭಿವೃದ್ಧಿ ಪ್ರಾಧಿಕಾರ ಮಾಡಿಕೊಡ್ಬೇಕು ಸರ್ಕಾರ ಅಂತ ಹೇಳಿದ್ದೇನೆ. ಇದರಲ್ಲಿ 5 ಧಾರ್ಮಿಕ ಕ್ಷೇತ್ರಗಳು ಇಡೀ ದೇಶದ ಸಿರಿಸಂಗಿ ಕಾಳಿಕಾದೇವಿ, ತಿಂತಡಿ ಮೌನೇಶ್ವರ, ಚಿಕ್ಕಲ್ಲೂರು ಸಿದ್ದಪ್ಪಾಜಿ ಮತ್ತು ವೀರಬ್ರಹ್ಮೇಂದ್ರ ಸ್ವಾಮಿ, ಈ 5ಗಳು ನಮ್ಮ ಸಮಾಜದ ಆಸ್ತಿ. ಅದೇನೋ ಭಾಳ ಹೋರಾಟ ಮಾಡಿದ್ದಕ್ಕೆ ಕೊನೆಗೆ ಕಾಂಗ್ರೆಸ್ ಸರ್ಕಾರನೇ ಅದೇನೋ ಗೊತ್ತಿಲ್ಲ ಚಿಕ್ಕಲ್ಲೂರು ಪ್ರಾಧಿಕಾರ ಅಭಿವೃದ್ಧಿ ಮಾಡ್ತು. ಆದರೆ ನನ್ನ ಮನಸ್ಸಲ್ಲಿ ಏನು ಹೇಳ್ತಾ ಇದೆ ಅದನ್ನೇ ಹೇಳ್ತಾ ಇದ್ದೀನಿ. ಆ ಅಭಿವೃದ್ಧಿ ಪ್ರಾಧಿಕಾರ ಚಿಕ್ಕಲ್ಲೂರು ಸಮಾಜದ ಸಿದ್ದಪ್ಪಾಜಿ ವಿಶ್ವಕರ್ಮ ಸಮಾಜದವರು, ಚಿಕ್ಕಲ್ಲೂರು ಸಮಾಜದ ಸಿದ್ದಪ್ಪಾಜಿ ವಿಶ್ವಕರ್ಮ, ಅದಕ್ಕೆ ಅದನ್ನ ಗದ್ದಿಗೆಗೆ ಪೂಜೆ ಮಾಡುವಂಥ ಅರ್ಹತೆ ವಿಶ್ವಕರ್ಮ ಸಮಾಜಕ್ಕೆ ಸಿಗಬೇಕು ಅಂತ ಕೇಳಿದ್ದೇನೆ ನಾನು. ನಮ್ಮ ಸಮಾಜದವ್ರು ಪೂಜೆ ಮಾಡ್ಬೇಕು ಅದನ್ನ. ಆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಕೇಳಿದ್ದೇನೆ. ಇದರ ಮುಂದೆದು ವಿಶ್ವಕರ್ಮ ಸಮಾಜದ ಸಿರಿಸಂಗಿ ಕ್ಷೇತ್ರವನ್ನು ಕೂಡ ಅಭಿವೃದ್ಧಿ ಪ್ರಾಧಿಕಾರದ ಇನ್ನು ಕೊನೆಯದು ಸ್ಥಳೀಯ ಸಂಸ್ಥೆ ಚುನಾವಣೆ ನಡೀತಾ ಇದೆ. ಈಗ ನಡೆಯುತ್ತೆ ಚುನಾವಣೆ. 369 ಕಾರ್ಪೊರೇಟರ್ಗಳಾಗ್ತಾರೆ. ಇದೆ ಅಂತ ಹೇಳಿದ್ರೆ ಈ ಮಹಾನುಭಾವನ ಹತ್ರ ಇದೆ, ಇವ್ರ ಹತ್ರ ಇದೆ. 369 ಸೀಟಲ್ಲೂ ವಿಶ್ವಕರ್ಮರು ನಿಲ್ಲೋದಿಲ್ಲ, ಶಕ್ತಿ ಇಲ್ಲ ನಮಗೆ. ಅದಕ್ಕಂಥ ಕಾರ್ಪೊರೇಟರ್ಗಳಲ್ಲಿ 369 ಜನನೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲೋದಿಲ್ಲ. ಅದರಲ್ಲಿ 50% ಸೋಲ್ತಾರೆ. ಆ ಸೋತೋಗ್ತಾರೆ ಅನ್ನೋ ಲೆಕ್ಕದಲ್ಲಿ ಇಟ್ಕೊಂಡ್ರು ಕೂಡ ಹಿಂದುಳಿದ ವರ್ಗದಲ್ಲಿ ಬಹಳಷ್ಟು ಜನರನ್ನು ನಾಯಕರನ್ನಾಗಿ ಮಾಡ್ಬೋದು. ಆದರೆ ಈತ ಹೋರಾಟ ಮಾಡ್ತಾ ಇರೋದು ಒಂದೇ ಒಂದು ಕ್ಷೇತ್ರ ಆಗುವಂಥ ಅವಕಾಶವನ್ನು ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಅವರು ದಯಮಾಡಿ ಅನುಸರಿಸುವಾಗ ಮಾಡಬೇಕು ಅಂತ ಕೇಳಿದ್ದೇನೆ. ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಬಹಳ ಹೋರಾಟ 12 ವರ್ಷಗಳ ಕಾಲ ಬೀದಿ ಬೀದಿನಲ್ಲಿ ಮಾಡಿಕೊಂಡು ಪಾದಯಾತ್ರೆ ಮಾಡಿ ದೇವರಾಜ್ ಅರಸವರ ಅಭಿವೃದ್ಧಿ ನಿಗಮದಲ್ಲಿ ಇದ್ದಂಥ ಆ ವಿಶ್ವಕರ್ಮ ಸಮಾಜವನ್ನು ಈಚೆ ತರಬೇಕು ಅಂದರೆ ಭಾಳ ಕಷ್ಟಪಟ್ಟಿದ್ದೀನಿ ನಾನು. ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ. ಅದನ್ನು ತರಬೇಕಾದ್ರೆ ಸೋನಿಯಾ ಗಾಂಧಿ ಅವರ ಹತ್ರ ಹೋಗ್ಬಿಟ್ಟು ಚುನಾವಣಾ ಪ್ರಣಾಳಿಕೆಯಲ್ಲಿ ಅದನ್ನು ಹಾಕಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ವಿಶ್ವಕರ್ಮ ಅಭಿವೃದ್ಧಿ ನಿಗಮನ ಕಾಂಗ್ರೆಸ್ಸಿಂದ ಮಾಡಿಸಿದ್ದೆ ನಾನು. ಅದಕ್ಕೆ ಯಾರನ್ನು ಅಧ್ಯಕ್ಷರು ಮಾಡ್ತಾರೆ ಅದನ್ನು ನಾನು ಹೇಳೋಲ್ಲ. ಆದರೆ ಆ ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ಸಿಗಬೇಕು. ಎರಡನೇದಾಗಿ 3 ವರ್ಷದಿಂದ ಇದ್ದೇ ಇದ್ದಂಥ ಎಲ್ಲ ಸಾಲವನ್ನು ಸರ್ಕಾರ ಮನ್ನಾ ಮಾಡಬೇಕು. ಪ್ರಾರ್ಥನೆ ಮಾಡುತ್ತಾ ಈ ಅರ್ಥಪೂರ್ಣ ಕಾರ್ಯಕ್ರಮದ ವೇದಿಕೆ ಮೇಲೆ ಕೂಡಿರ್ತಕ್ಕಂಥ ನಮ್ಮ ಸಮಾಜದ ಸಾಂಸ್ಕೃತಿಕ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಒಂದು ವಿಶಿಷ್ಟ ಮೆರುಗನ್ನು ತರುವಂಥ ನಮ್ಮ ಸಮಾಜದ ಎಲ್ಲ ಸ್ವಾಮೀಜಿಗಳ ಪಾದಾಭಿನಯಕ್ಕೆ ನಮಸ್ಕಾರ ಮಾಡ್ತಾ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಅತಿಥಿಗಳನ್ನು ಏನಾದರೂ ಅದರ ಪ್ರತಿಫಲ ಸಿಗಬೇಕು, ಅದನ್ನು ಅರ್ಥ ಮಾಡಿಕೊಳ್ಳುವಂಥ ನಾಯಕರುಗಳನ್ನು ಕರೆಸಬೇಕಾಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಇರುವಂಥ ವ್ಯಕ್ತಿಗಳನ್ನು ಕರೆಸಬೇಕಾಗ್ತದೆ. ಹಾಗಾಗಿ ನಾನು ಭಾಳ ಯೋಚನೆ ಮಾಡಿ ಭಾಳ ಕಡಿಮೆ ಜನ ಇಬ್ಬರೇ ಅವ್ರನ್ನ ಕರ್ಸೋಣ, ಸಮಾಜದ ನೋವನ್ನು ಅವರಿಗೆ ಹೇಳೋಣ. ಒಂದು ಇಚ್ಛಾಶಕ್ತಿ ಇರುವಂಥ ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಇನ್ನೊಂದು ಪತ್ರಿಕಾರಂಗದಲ್ಲಿರ್ತಕ್ಕಂಥವ್ರು. ಅದಕ್ಕೋಸ್ಕರ ಇಬ್ಬರನ್ನೇ ಕರೆದೆ. ವರ್ಷಗಳ ಸ್ನೇಹದಲ್ಲಿರ್ತಕ್ಕಂಥವ್ರು, ನಮ್ಮ ಸಮಾಜದ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥವ್ರು, ಸಂಘಟನೆ ಅಂದರೆ ಏನು, ಅದರ ತಳ ಹೇಗಿರುತ್ತೆ ಅನ್ನೋ ಅದನ್ನು ನೋಡಿದ ತಕ್ಷಣ ಗುರುತುವಂಥ ಒಂದು ಮಹಾ ಮೇಧಾವಿನಿ ಅಂತ ಹೇಳಬೇಕು ಅಂಥ ವ್ಯಕ್ತಿತ್ವ ಇರ್ತಕ್ಕಂಥ ಸನ್ಮಾನ್ಯ GC ಚಂದ್ರಶೇಖರ್ ಅವರು, ಈಗ ಅವರು ಕಾರ್ಯಾಧ್ಯಕ್ಷರು KPC ಚಂದ್ರಶೇಖರ್ ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ. ಭಾಳಷ್ಟು ಅನುಭವವನ್ನು ಇರ್ತಕ್ಕಂಥದ್ದು, ಭಾಳಷ್ಟು ಅನುಭವ. ಯಾವುದಾದ್ರೂ ಒಂದು ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಇಶ್ಯೂಗಳ ಬಗ್ಗೆ ಮಾತಾಡಬೇಕು, ಅದ್ರ ಬಗ್ಗೆ ಏನಾದರೂ ಸಮಾಜಕ್ಕೊಂದು ಸಂದೇಶ ಕೊಡಬೇಕು ಅಂತ ಹೇಳಿದ್ರೆ ನಿಖರವಾಗಿ ಧೈರ್ಯವಾಗಿ ಏನಿದೆಯೋ ಅದನ್ನೇ ಪತ್ರಿಕೆಯಲ್ಲಿ ಮಾಡುವಂಥ
ಸಾಕ್ಷಾತ್ ಇರ್ತಕ್ಕಂಥ ಆತ್ಮೀಯ ಮಿತ್ರರಾದಂಥ ಸನ್ಮಾನ್ಯ ಶ್ರೀ ಚೆನ್ನೇಗೌಡರು ಕೂಡ ಇದ್ದಾರೆ. ಎಲ್ರಿಗೂ ಮತ್ತು ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮದ ಸಮಾಜದ ಬಂಧುಗಳಿಗೆ, ಯುವಕರಿಗೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ, ಪತ್ರಿಕಾಮಿತ್ರರಿಗೆ ಜೊತೆಯಾಗಿ ಹೇಳಬೇಕಾದ್ರೆ ವಿಶ್ವಕರ್ಮ ಸಮಾಜದ ಎಲ್ಲ ನನ್ನ ರಕ್ತ ಸಂಬಂಧಿಗಳಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತೇನೆ. ಇದೆಲ್ಲ ನಿಮಗೆಲ್ಲ ಗೊತ್ತಿದೆ. ಸುಮಾರು 3 ತಿಂಗಳಿಂದ ನಾನು ಈ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಒಂದು ಆಸೆಯನ್ನು ಹೊತ್ತುಕೊಂಡಿದ್ದೆ. ಯಾಕೆಂತ ಹೇಳಿದ್ರೆ, ಯಾಕೆ ಸೌಂಡ್ ಆಗ್ತಿಲ್ಲ? ಕಮ್ಮಿ ಮಾಡಿ. ಹಾಡು ಯಾಕೆ ಹೇಳ್ತಿಲ್ಲ? ಯಾಕೆಂತ ಹೇಳಿದ್ರೆ, ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಭಾಳ ಯೋಚನೆ ಮಾಡಬೇಕು. ಸಮಾಜಕ್ಕೆ ಬೇಕಾಗಿರೋಂಥದ್ದನ್ನೇ ಮಾಡಬೇಕು. ನನಗೆ 1 ಲಕ್ಷ ಜನ 2 ಲಕ್ಷ ಜನ ಸೇರಿಸಿ ಸಮಾವೇಶಗಳನ್ನು ಮಾಡೋದೇನು ನನಗೆ ಕಷ್ಟ ಅಲ್ಲ. ಅದು ನನಗೆ 1 ತಿಂಗಳ ಸಮಯ ಕೊಟ್ಟರೆ 2 ಲಕ್ಷ ಜನ ಬರೀ ವಿಶ್ವಕರ್ಮನ್ನೇ ಸೇರಿಸಿ ರಾಜ್ಯಾದ್ಯಂತ ಹೋರಾಟ ಮಾಡಿಬಿಡ್ತೇನೆ ನಾನು. ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜದಲ್ಲಿರುವಂಥ ಸಮಸ್ಯೆಗಳನ್ನು ನಾನು ತಿಳ್ಕೊಳ್ತಾ ಬರ್ತಾ ಇದ್ದೇನೆ. ಇವತ್ತು ನಾವು 5 ಕಸುಬುಗಳನ್ನು ಮಾಡ್ತೇವೆ: ಚಿನ್ನ, ಬೆಳ್ಳಿ, ಮರ, ಗಂಟು, ಶಿಲ್ಪ, ಕಬ್ಬಿಣ. ಈ 5 ಕೆಲಸ ಮಾಡುವಂಥವ್ರು ನಾವು ಹಿಂದುಳಿದ ವರ್ಗದಲ್ಲಿ 102 ಜಾತಿನಲ್ಲಿ 41 ಪಂಗಡಗಳಾಗಿ ಆಗಲಿ ಗುರುತಿಸ್ಕೊಂಡಿದ್ದೇವೆ. ನಮ್ಗೆ ಯಾವುದೇ ಸವಲತ್ತು ಇಲ್ಲ, ಅದು ಬೇರೆ ವಿಷಯ. ಆದರೆ ನಮ್ಮಲ್ಲಿರುವಂಥ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಚಿನ್ನ, ಬೆಳ್ಳಿ ಮನೆಯವರಿಗೆ ಕಬ್ಬಿಣದ ಕೆಲಸದವ್ರು ಮಕ್ಕಳು ಕೊಡೋದಿಲ್ಲ ಅಂತಾರೆ. ಕಮ್ಮಾರರಿಗೆ ಬಡಗಿ ಮಕ್ಕಳು ಕೊಡೋದಿಲ್ಲ ಅಂತಾರೆ. ಬಡಗಿಗೆ ಕಮ್ಮಾರರು ಹೆಣ್ಣುಮಕ್ಕಳು ಕೊಡೋದಿಲ್ಲ ಅಂತಾರೆ. ನಮ್ಮಲ್ಲೇ ಸಮಸ್ಯೆ ಇದು. ನಮ್ಮ ಸಮಸ್ಯೆಗಳು ಎಷ್ಟು ಮಟ್ಟಿಗೆ ನಮ್ಮನ್ನು ಪೀಡಿಸ್ತವೆ ಅಂತ ಹೇಳಿದ್ರೆ, ವೇದಿಕೆಯಲ್ಲಿ ಮಾತ್ರ ನಾವು ಒಂದಾಗ್ತೀವಿ, ಮನೆಯಲ್ಲಿ ನಾವು ಒಂದಾಗಲೇ ಇಲ್ಲ. ನಾವು ಹೊರಗಡೆ ನಾವೆಲ್ಲ ಒಂದೇ ಎಂದು ಕಿರ್ಚಾಡ್ತೀವಿ. ಮನೇಲಿ ಹೋದ ತಕ್ಷಣ ಏನಂತೀವಿ ಅಂದರೆ, ಅವನು ಮಾಂಸಾಹಾರಿ ಅಂತಾನೆ, ಇವನು ಸಸ್ಯಾಹಾರಿ ಅಂತಾನೆ. ಅವನು ಕೆಳಮನೆ ಅಂತಾನೆ, ಇವನು ಮೇಲ್ಮನೆ ಅಂತಾನೆ. ಒಬ್ಬರಿಗೆ ಒಂದೊಂದು ರೀತಿ ಸಮಸ್ಯೆಗಳನ್ನು ಇಟ್ಕೊಂಡು ಸಮಾಜ ಸಂಬಂಧಗಳಿಂದ ಚಿತ್ರ ಆಗ್ತಾ ಇದೆ. ಸಮಾಧಾನ ಅಲ್ಲ, ಇದೊಂಥರ ಅತಿಥಿಗಳನ್ನ ಕಟ್ಟಾಕುವಂಥ ಒಂದು ಕಾರ್ಯಕ್ರಮ. ಅಜೆಂಡಾಗಳು ತಂದು ಬಹಿರಂಗವಾಗಿ ಇಷ್ಟು ಜನ ಮತ್ತು ಇಷ್ಟು ಜನ ಸ್ವಾಮೀಜಿಗಳು ಮತ್ತು ಪತ್ರಕರ್ತರು ಇವರೆಲ್ಲರನ್ನೂ ಸಾಕ್ಷಿಯಾಗಿ ಇಟ್ಕೊಂಡು ನೀನೇನು ಮಾಡ್ತೀಯ ನೋಡ್ತೀನಿ ಅಂತ ಚಾಲೆಂಜ್ ಮಾಡಿ ನಡೆಯಲ್ಪಟ್ಟಿದ್ದಾರೆ. ನಾನು ಈ ಥರ ಸವಾಲುಗಳಿದೆ ಅಂತ ಗೊತ್ತಿದ್ದರೆ ನಾನು ಇವತ್ತು ನಡೀತಾ ಇರುವಂಥ ಈ ಒಂದು ಕಾರ್ಯಕ್ರಮ ಏನಿದೆ, ನಿಜವಾಗ್ಲೂ ಕೂಡ ನನಗೆ ಮನಸ್ಸಿಗೆ ತುಂಬ ಹತ್ತಿರವಾದಂಥ ಕಾರ್ಯಕ್ರಮ. ನನಗೆ ಭಾಷಣ ಮಾಡೋಕ್ಕೆ ಬರಲ್ಲ. ನಾನು ನನ್ನ ಜೀವನದಾದಂತೆ ಫುಲ್ಲು ನಾನು ಬಿಹೈಂಡ್ ದಿ ಸ್ಕ್ರೀನ್ ವರ್ಕ್ ಮಾಡಿದವನು. ನಾನು ಸ್ಕ್ರೀನ್ ಹಿಂದೆ ಕೆಲಸ ಮಾಡಿದಂಥವ್ನು. ನಾನು ಎಲ್ಲೂ ಕೂಡ ನಾನು ಪಬ್ಲಿಸಿಟಿ ಬಯಸಲಿಲ್ಲ, ಅಥವಾ ಬಂದು ಭಾಷಣ ಮಾಡಿ ನಾನು ಇದನ್ನು ತೋರಿಸ್ಕೋಬೇಕು ಅಂತ ನನ್ನ ಆಸೆ ಇರಲಿಲ್ಲ. ನನ್ನ ಕೆಲಸ ಮಾತಾಡಬೇಕು ಅಂತ ಯೋಚನೆ ಮಾಡಿದವನು. ನಾನು ಮಾಡಿದಂಥ ಕೆಲಸ ಇವತ್ತು ಈ ಮಟ್ಟದ ತನಕ ತಂದಿದೆ. ಆದರೆ ಇವಾಗಲೂ ಕೂಡ ನಾನು ಪಬ್ಲಿಸಿಟಿ ತಗೊಳ್ಳುವಂಥ ಕೆಲಸಕ್ಕೆ ನಾನು ಹೋಗಿಲ್ಲ. ಯಾಕೆಂತಂದರೆ ನನಗದು ಅವಶ್ಯಕತೆ ಯಾವಾಗ ಬೀಳುತ್ತೆ ಅಂತ ನಾನು ಇವತ್ತು ತನಕ ಕೂಡ ಯೋಚನೆ ಮಾಡಿಲ್ಲ. ಹೀಗೆ ಅಲ್ಲಿ ಇಲ್ಲಿ ಯಾರಾದರೂ ಇಂಥವ್ರು ಕರೆದಂಥ ಸಂದರ್ಭದಲ್ಲಿ 4 ಮಾತಾಡಿ ಹೋಗೋದು ಬಿಟ್ಟರೆ, ಇದಕ್ಕೋಸ್ಕರ ಪ್ರಿಪೇರ್ ಆಗಿ ಈ ಕಾರ್ಯಕ್ರಮದಲ್ಲಿ ಏನು ಮಾತಾಡಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಬರುವಂಥ ಮನಸ್ಥಿತಿ ನನ್ನಲ್ಲ. ನಂಜುಂಡಿಯವರು ನನಗೆ ಹೇಳೋದು, ನಾನು ಇವತ್ತು ಅಂತ ಮರೆತುಬಿಟ್ಟಿದ್ದೆ, ಸಂಡೇ ಅಂತ. ಅದು ಸಂಡೇ ಡಿ ಕೆ ಶಿವಕುಮಾರ್ದು, ಇವತ್ತು ನಂದು. ನನಗೆ ಬೆಳಗ್ಗೆ ಫೋನ್ ಮಾಡಿದಾಗಂದ್ರೆ ಇವತ್ತಾ ನಂದು ಸಂಡೇ ಅಲ್ವಾ ಅಂತ. ಆದರೆ ನಾನು ಎಷ್ಟು ಮಟ್ಟಿಗೆ ಪ್ರಿಪೇರ್ ಆಗಿರ್ತೀನಿ ಅಂತ ನಿಮಗೆ ಗೊತ್ತಾಗಬೇಕು. ಸೊ ಹಾಗಾಗಿ ಇವತ್ತು ಈ ಒಂದು ಸಭೆಗೆ ಭಾಳ ಕಮ್ಮಿ ಜನ ಕರೆದಿದೆ. ನಿಜವಾಗ್ಲೂ ಒಂದು ಖುಷಿ ಆಗುತ್ತೆ. ತುಂಬ ಜನ ಕರೆಯೋದು, ಭಾಷಣ ಮಾಡಿ 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 ನಿಮಗೂ ಬೇಜಾರು. ಎಷ್ಟು ನನ್ನ ಮಕ್ಕಳು ಬರ್ತಾರೆ, ಭಾಷಣ ಮಾಡ್ತಾರೆ, ಹೋಗ್ತಾರೆ, ಇಷ್ಟೇ ಕೇಳಿದ್ರೆ ಇಷ್ಟ ಅಂತ ಕೇಳೋದು ಅಂತ ನಿಮಗೂ ಬೇಜಾರು. ಅದಾಗಬಾರ್ದು ಅನ್ನೋ ಕಾರಣಕ್ಕೆ ನಂಜುಂಡಿಯವರ ಅನುಭವ ನಿಜವಾಗ್ಲೂ ಕೂಡ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ ನಾನು. ಈ ಕಾರ್ಯಕ್ರಮದ ರೂವಾರಿಗಳು ಕೂಡ ನಂಜುಂಡಿಯವರು, ಮಾಜಿ ಶಾಸಕರು,
ಅವ್ರ ಬಗ್ಗೆ ತದನಂತರ ಮಾತಾಡ್ತೀನಿ. ಹಾಗೆ ನಮ್ಮ ಚೆನ್ನೈಗೌಡರು ಪ್ರಧಾನ ಸಂಪಾದಕರು, ಬಹಳ ಹಿರಿಯ ಪತ್ರಕರ್ತರು. ಅವರು ನಾಲೆಡ್ಜ್ ಬಗ್ಗೆ ಅವರು ನಂತರನೇ ಎಲ್ಲರೂ ಕೂಡ ಇಲ್ಲಿ ಹೊರಗಡೆ ಬಂದವರಲ್ಲ, ಆದರೆ ಅವ್ರ ಬರವಣಿಗೆ ಇಡೀ ದೇಶಕ್ಕೆ ಗೊತ್ತು. ಹೇಗೆ ಅವರು ತನ್ನ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಿದ್ದಾರೆ ಅಂತ ಅವ್ರು ಗೊತ್ತಿರೋರು ಮಾತ್ರ ಗೊತ್ತು. ಅವ್ರನ್ನ ನೀವು ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದಿರೋದು ನಿಜವಾಗ್ಲೂ ಕೂಡ ನನಗೆ ಬಹಳ ಖುಷಿ ತಂದಂಥ ವಿಚಾರ. ಯಾಕೆಂದ್ರೆ ಯಾವ ಫೀಲ್ಡಿಂದ ಯಾರನ್ನು ಕರಿಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಯಾವ ಕಾರ್ಯಕ್ರಮಕ್ಕೆ ಯಾರನ್ನು ಕರಿಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಸ್ವಲ್ಪ ಈ ಬುದ್ಧಿವಂತಿಕೆ ಇರಬೇಕು. ಅದನ್ನೇ ನಾವು ನಂಜುಂಡಿಯವರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ನಮ್ಮ ಯಲ್ಲಪ್ಪನವರು ವಧುವರರ ಸಮಿತಿಯ ಅಧ್ಯಕ್ಷರು, ಮತ್ತು ಅದ್ರ ಜೊತೆಗೆ ನಮ್ಮ ಪ್ರಸನ್ನ ಇಷ್ಟ ತನಕ ಇದನ್ನು ಮಾಡಿದ್ರೆ ನಮ್ಮ ಕಾಂಗ್ರೆಸ್, ನನ್ನ ಕೊಲೀಗ್, ನನ್ನ ಸ್ನೇಹಿತರು, ಮತ್ತು ನಮ್ಮ ಬಾಬು ರವಿಕುಮಾರ್ ಕಾರ್ಪೊರೇಷನ್ ಆಕಾಂಕ್ಷಿಗಳು ಕೂಡ. ಇದೆಲ್ಲಕ್ಕಿಂತ ಮೇಯ್ನಾಗಿ ಇಷ್ಟು ಜನ ಸ್ವಾಮೀಜಿಗಳನ್ನ ಇವತ್ತು ವೇದಿಕೆ ಮೇಲೆ ಕೂರಿಸಿ ಅಷ್ಟು ಜನದ ಆಶೀರ್ವಾದದಿಂದ ಇವತ್ತು ದಿವಸ ಈ ಒಂದು ಮದುವೆನ ಮಾಡುವಂಥ ಕೆಲಸನ ನೀವು ಪ್ರಾರಂಭ ಮಾಡಿದ್ದೀರಿ ಅಂತಂದರೆ ಇವರು ಮಹಾನ್ ಸಾಧಕರು ಅಂತ ಅಂದರೆ ಆ ಸಾಧಕರ ಒಂದು ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಇವತ್ತು ಅಂತ ಅಂದರೆ ನಾನು ನಿಜವಾಗ್ಲೂ ಕೂಡ ನಿಮಗೆ ಚಿರಋಣಿಯಾಗಿರಬೇಕು. ಇಂಥ ಒಂದು ಕಾರ್ಯಕ್ರಮಗಳು ಬಂದು ಸಾಕ್ಷೀಭೂತರಾಗಿ ಅವ್ರನ್ನೆಲ್ಲರೂ ಕೂಡ ಒದಿಸಿ ಅವ್ರಿಗೆಲ್ಲ ಆಶೀರ್ವಾದ ಮಾಡಿ ಅವರ ಜೀವನಕ್ಕೆ ದಾರಿ ದೀಪ ಹಾಕ್ತೀರಾ ಅಂತ ಅಂದರೆ ನಿಜವಾಗ್ಲೂ ಕೂಡ ನೀವು ಸ್ವಾಮೀಜಿಗಳಿಗೆ ನಾವು ಯಾವಾಗಲೂ ಸಾಷ್ಟಾಂಗ ನಮಸ್ಕಾರಗಳನ್ನ ನೀವು ಮಾಡೋದಕ್ಕೆ ನಾವು ಇಷ್ಟಪಡ್ತೀವಿ. ಇವತ್ತು ಏನು ಈ ಕಾರ್ಯಕ್ರಮಕ್ಕೆ GC ಚಂದ್ರಶೇಖರ್ ಸಾಹೇಬರು ಬಂದಿದ್ದಾರೆ, ನಮಗೆಲ್ಲ ವಿಶ್ವಕರ್ಮರಿಗೆ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇಂಥ ಕಾರ್ಯಕ್ರಮಗಳನ್ನು ಸಂಘಟನೆಯಲ್ಲಿ ಎಕ್ಸ್ಪರ್ಟ್ ಆಗಿರೋರು ಬಂದು ನೋಡಿದಾಗ್ಲೇ ಈ ಸಮಾಜದ ಸಮಸ್ಯೆಗಳೇನು, ಈ ಸಮಾಜಕ್ಕೆ ಸರ್ಕಾರದಿಂದ ಸಿಗಬೇಕಾದಂಥ ಸವಲತ್ತುಗಳೇನು ಅನ್ನೋದು ಗೊತ್ತಾದಾಗ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥ ಸಂದರ್ಭಗಳು ಬಂದಾಗ ನಮ್ಮಂಥ ಕಾಯಕ ಸಮಾಜಗಳಿಗೆ ರಕ್ಷಣೆ ಸಿಗುತ್ತೆ. ಹಾಗಾಗಿ ಇವತ್ತು ಅವರು ವೇದಿಕೆಯಲ್ಲ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಅವ್ರು ಹೇಳಿರೋ ಮಾತುಗಳೆಲ್ಲವೂ ಸತ್ಯ ಇದೆ. ಆಮೇಲೆ ನಮ್ಮ ಸಮಾಜಕ್ಕೆ ಅವರು ತುಂಬ ಹತ್ರ ಇದ್ದಾರೆ. ಕೇವಲ ವಿಶ್ವಕರ್ಮರಿಗಲ್ಲ, ಎಲ್ಲ ಸಮಾಜ ಕಾಯಕ ಸಮಾಜಗಳಿಗೂ ಹತ್ರ ಇದ್ದಾರೆ. ಎಲ್ಲರನ್ನೂ ಒಂದುಗೂಡಿಸ್ಕೊಂಡು ಹೋಗಬೇಕು ಅನ್ನೋದೇ ಅವರ ಮೂಲ ಮಂತ್ರ. ಹಾಗಾಗಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಇಡೀ ವಿಶ್ವಕರ್ಮ ಸಮಾಜಕ್ಕೆ ಬಹಳ ಸಂತೋಷ. KP ನಂಜುಂಡಿಯವರು ಸುಮಾರು 500 ಜನರ ವಧುವರರ ಒಂದು ಮದುವೆ ಇದನ್ನು ಮಾಡ್ತಾ ಇದ್ದಾರೆ, ಸಮಾರಂಭ. ಇದು ನಿಜವಾಗ್ಲೂ ಕೂಡ ಇದು ತುಂಬ ಅರ್ಥಗಂಭೀರವಾದಂಥ ಕಾರ್ಯಕ್ರಮ. ನಂಜುಂಡಿಯವರು ಯಾವಾಗ ಏನೇ ಮಾಡಿದ್ರು ಕೂಡ ಅದರಲ್ಲೊಂದು ಅರ್ಥ ಇರುತ್ತೆ. ಅವರು ಈ ಒಂದು ಸಮುದಾಯಕ್ಕಲ್ಲ, ಇಡೀ ಸಮಾಜಕ್ಕೆ ಒಂದು ಶಕ್ತಿ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಹಿಂದೆ ಅವರು ಶಾಸಕರಾಗಿದ್ದಾಗಲೂ ಕೂಡ ಸಾಕಷ್ಟು ಒಳ್ಳೆ ಕೆಲಸ ಮಾಡೋದ್ರ ಜೊತೆಗೆ ತುಂಬ ದೊಡ್ಡ ದೊಡ್ಡ ಸಮಾವೇಶಗಳನ್ನ ಮಾಡಿ ಅವ್ರು ಯಾವುದೇ ಮಾಡಿದ್ರು ಕೂಡ ಅದರಲ್ಲೊಂದು ಅರ್ಥ ಇರುತ್ತೆ, ಮತ್ತು ಅದರಲ್ಲೊಂದು ಶಕ್ತಿನೂ ಇರುತ್ತೆ. ಸುಮ್ಮನೆ ಮಾಡೋಕ್ಕೆ ಹೋಗಲ್ಲ ಅವರು. ಸೊ ಅಂಥದ್ರಲ್ಲಿ ಈಗೇನು ನಾವು ಇವತ್ತು ಮಾಡಿದ್ದಾರೆ ಇವತ್ತು ಕಾರ್ಯಕ್ರಮ, ಅದನ್ನು ನಾವು ಅವರು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನೀವು 2 ಲಕ್ಷ 3 ಲಕ್ಷ ಜನ ಸೇರಿಸೋದಕ್ಕಿಂತ ಮುಂಚೆ ಇಂಥ ಕಾರ್ಯಕ್ರಮಗಳನ್ನ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಮಾಡಿ ಒಂದು ಸಮಾಜಕ್ಕೆ ಒಂದು ಒಳ್ಳೇದು ಮಾಡೋದಂಗೆ ಇರುತ್ತೆ. ಯಾಕೆಂದರೆ ಬರೀ ರಾಜಕೀಯ ಮಾಡೋದಲ್ಲ, ನಾವು ಸಮಾಜದ ಒಂದು ಯೋಜನೆಯೂ ಕೂಡ ಅವರ ಉನ್ನತಿನೂ ಕೂಡ ನಾವು ನೋಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಂಜುಂಡಿ ಅವರು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ತುಂಬ ಈ ಸಂದರ್ಭದಲ್ಲಿ ನಾನು ತುಂಬಾ ಪ್ರಶಂಸಿಸಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ವೇದಿಕೆ ಸಣ್ಣ ಬೇಡಿಕೆ, ಹೌದು, ಸಾಕಷ್ಟು ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದು ಅಂತ ದೊಡ್ಡ ಬೇಡಿಕೆ ಎಲ್ಲ ಪಾಪ ಅವ್ರು ಇಟ್ಟಿರುವಂಥದ್ದು ಸಮಾಜಕ್ಕೆ ಬೇಕಾಗಿರುವಂಥದ್ದು. ಅದು ಅವ್ರಿಗೆ ಸ್ವಂತ ಬೇಡಿಕೆಗಳೇನು ಇಟ್ಟಿಲ್ಲ. ಆ ಕಾರಣಕ್ಕೆ ನಾವು ಇದನ್ನ ಸರ್ಕಾರದ ಗಮನಕ್ಕೆ ತಂದು, ಮತ್ತೆ ನಾಡಿದ್ದು ಡೆಪ್ಟಿ CM ಬೇರೆ ಬರ್ತಾ ಇದ್ದಾರೆ ಇಲ್ಲಿ ಇದೇ ಕಾರ್ಯಕ್ರಮಕ್ಕೆ, ಅವರು ಬರ್ತಾ ಇದ್ದಾರೆ, ಅವ್ರಿಗೂ ಈ ಮನವಿನ ಅರ್ಪಿಸ್ತಾರೆ. ಅದರಲ್ಲಿ ನಾವು ಮತ್ತೆ ಅವರು ಮತ್ತೆ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಮಾತಾಡಿ ಯಾವುದು ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಇಟ್, ಎಷ್ಟು ಒಳ್ಳೇದು ಮಾಡೋಕ್ಕಾಗತ್ತೆ ಖಂಡಿತ ಮಾಡೋಣ. ಇದೇನಂತ ಅವರು ಕೊಟ್ಟಿರುವಂಥದ್ದು ಮಾಡುವಂಥದ್ದೇ ಕೊಟ್ಟಿದ್ದಾರೆ, ಅದನ್ನ ಮಾಡೋಣ, ಅದೇನು ತೊಂದರೆ ಇಲ್ಲ. ಸೊ ಎಲ್ಲ ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಒಂದು ಹೆಮ್ಮೆಯ ಒಂದು ಕಾರ್ಯಕ್ರಮ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು.